ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಎಲ್ರಿಗೂ ಮೊದಲನೆಯದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಗಣಪ ಎಲ್ಲರ ಜೀವನದಲ್ಲಿರೋ ವಿಘ್ನಗಳನ್ನು ಪರಿಹಾರ ಮಾಡಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಮತ್ತು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗ ಮೆಹಂದಿ ಯಾಕ ಮೆಹಂದಿ ಯಾಕೀಗ ಏನು ಹೇಳತ್ತೀನಿ ಯಾಕೀಗ ಮದ್ರಂಗಿ ಯಾಕೆ ತಕ್ಕೊಳತ್ತಿ? ನಾಳೆ ಏನೈತಿ? ಅಮಾಸೆ ಐತಿ. ನಾಳೆ ಅಮಾಸೆ ಐತಿ. ಅಮಾಸೆ ಅಲ್ಲ, ಗಣಪತಿ ಹಬ್ಬ. ನಾಳೆ ಯಾರು ಬರ್ತಾರ ಮನೆಗೆ? ಗಣಪತಿ ಪಪ್ಪ ಬರ್ತಾನಿಲ್ಲ, ಅದಕ್ಕೆ ಮದ್ರಂಗಿ ತಕ್ಕೊಳತ್ತಿ. ನಾಳೆ ಎಲ್ಲಿ ಹೋಗೋದು ಮತ್ತೆ ಗಣಪತಿ ತರಕ? ಎಲ್ಲಿ ಹೋಗೋದ? ನಿಂಗೆ ಮೆಹಂದಿ ಮದ್ರಂಗಿ ತೆಗಿಲಿ. ಕೋನ್ ತಂದಿದ್ದಿಲ್ಲ ನೀ? ಎಲ್ಲೈತಿದ? ಇದು ಯಾರ್ದ? ನಮ್ಮದ ಕೋನ. ನಿಂದೇನು ತಂದಿಲ್ಲ. ಈಗ ಎಷ್ಟು ತೆಗಿಲಿ ನಿಂಗೆ? ನಾ ಮೆಹಂದಿ ಎಲ್ಲಿಂದ ತೆಗಿಲಿ? ಇಷ್ಟ ತೆಗಿಲಿ? ಆಕಿನ ಕೇಳ ಇಷ್ಟ ತೆಗಿ ನಿಲ್ಲಿ ಅದರ ನೋಡಿಲಿ ಕೈ ಮಾಡ ಉದ್ದ. ಇಷ್ಟ ತೆಗಿಲಿ, ಇಷ್ಟ ತೆಗಿಲೇನು ಇಲ್ಲಿಂದ ತೆಗಿಲಿ? ಎಲ್ಲಿಂದ ತೆಗಿಲಿ? ಮತ್ತೆ ಈಚೆ ಕಡೆ ಎಲ್ಲ ತೆಗಿನ. ಕಾಲಿಗೆ ಹಚ್ಚನೇನು ಮತ್ತೆ? ಬೇಡ ತೆಗಿಲಿ. ಏನಾರ ಹಾಡ ಅಂದ್ರೆ ನಾ ಮದ್ರಂಗಿ ತೆಗಿತೇನೆ. ಯಾವ್ದಾರ ಒಂದು ಹಾಡನ್ನು, ಜನಪದ ಹಾಡನ್ನು ಯಾವ್ದಂತಿ? ಇಲ್ಲಾರ ಇದು ನಾನು ಯಾವ್ದ ಬ್ಯಾಂಗಲ್ ಬಂಗಾರಿ ಅನ್ನು. ಬ್ಯಾಂಗಲ್ ಬಂಗಾರಿ ಅನ್ನು ಹೆಂಗಂತ? ಅಕ್ಕನ್ ಟಿವಿ ನೋಡ್ತಾಳ. ಟಿವಿ ನೋಡಿ ಯಾಕೆ ಹಾಡಂತ? ಚಂದ ಅಂದಿದೆ. ವಿತ್ ಡ್ಯಾನ್ಸ್ ಮಾಡ್ಲಾ? ಡ್ಯಾನ್ಸ್ ಮಾಡ್ಕೋತ ಅಂದಿ ನಾ ಎರಡು ಕೈಗೆ ತೆಗಿತೇನೆ. ಮಾಡ್ತಿ? ಶಾನ್ಯಾಗ ಗುಬ್ಬಿ. ಬಾ ಸರಿ ಸಾನು. ಆಕೆ ಈ ಕಡೆ ಈ ಕಡೆ ಬಾರ ಗುಬ್ಬಿ. ನಿಲ್ ಅನ್ನು ಹೆಂಗಂತಿ? ಆಕೆ 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 ಅಂತ ನೀ ಬೇಡ ಆಕೆ ಅಂತ. ನಿಮ್ಮ ಆಯಿ ಬಂದ ಬಾಗಿಲು ತೆಗಿಯೋಗ. ಆಯ್ತು. ಬಾ ಈಗ ಮೇದ್ರಂಗಿ ತೆಗಿತೇನೆ. ಬಾ ಶಾನೆ ಗುಬ್ಬಿ. ನಮ್ಮ ರಿಯಾ ಇಷ್ಟೊತ್ತು ಡ್ಯಾನ್ಸ್ ಮಾಡಿಳು. ಯಾಕೆ ಮಾಡಿಳು? ನಾ ಹೇಳಿದ್ದೆಲ್ಲ ಯಾಕೆ ಕೇಳತ್ತೀಳ ಅಂದ್ರೆ ಆಕಿಗೆ ನಾನು ಮೆಹಂದಿ ಹಚ್ಚಬೇಕಾಗಿತ್ತು. ಹಾಗಾಗಿ ನನ್ನ ಮುಂದೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿಳು. ಆಕೆ ಅಷ್ಟೆಲ್ಲ ಮಾಡಲಿಲ್ಲ ಅಂದ್ರೂ ನಾ ಅವಳಿಗೆ ಮೆಹಂದಿ ತೆಗಿತೀನಿ. ಬಟ್ ಸ್ವಲ್ಪ ಆಕಿನ ಕಾಡಿಸೋದು ಅಂದ್ರೆ ನಂಗೆ ಭಾಳ ಇಷ್ಟ. ಮತ್ತು ಅವ್ರ ಮಮ್ಮಿ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ನನಗೆ ತೆಗಿ ಅಂತ ಅಂದೇಳು ಸವಿತಾ. ಹಾಗಾಗಿ ಈಗ ಸಾನುಗೆ ತೆಗಿಯೋಕ್ಕಿಂತ ಮುಂಚೆ ಫಸ್ಟ್ ರಿಯಾಗೆ ತೆಗೆದು ಮುಗಿಸಿ ಆ ನಂತರ ಸಾನುಗೆ ತೆಗಿತೀನಿ. ಅಷ್ಟೊತ್ತನ ಸಾನು ನೀವು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಬಾ ಅಂತ ಅಂದಿದ್ನಿ. ಆಯಿತು ಅಂತ ಸಾನು ಹೋಮ್ವರ್ಕ್ ಮಾಡತ್ತಿಳು. ಇಲ್ಲಿ ರಿಯಾಗೆ ಫಸ್ಟ್ ಆಕಿ ಕೈಗೆ ನಾ ತೆಗಿಯಾತೀನಿ. ಈಕಿಗೆ ಮೆಹಂದಿ ತಕ್ಕೊಳ್ಳೋದು ಇಷ್ಟ. ಅದು ಕಂಪ್ಲೀಟ್ ಆದ ತಕ್ಷಣ ಅಳಿಸ್ಕೊಂಡ್ಬಿಡ್ತಾಳು. ಹಾಗಾಗಿ ನಾ ಆಕಿಗೆ ಸ್ಟ್ರಿಕ್ಟಾಗಿ ಹೇಳತ್ತೀನಿ, ಈಗ ತಕ್ಕೊಂಡೆ ಅಂದ್ರೆ ಬೆಳ್ತಕ್ಕ ಅಳಿಸ್ಕೊಳ್ಳೋದಿಲ್ಲ, ಊಟದ ಎಲ್ಲ ನಾವು ಮಾಡಿಸ್ತೇವೆ, ಅದನ್ನು ಹಂಗೆ ಬಿಡಬೇಕಂತ ಹೇಳಂತಲೇ ಆಯಿತು ನಾ ಒಟ್ಟು ಅದನ್ನು ಅಳಿಸ್ಕೊಳಂಗಿಲ್ಲ, ಪ್ಲೀಸ್ ತೆಗಿ ಅಂತ ಅಂದಳು. ಹಾಗಾಗಿ ಇಲ್ಲಿ ಫಸ್ಟ್ ಈಕಿಗೆ ಒಣಗಲಿ, ಈಕಿದ ಲಘು ಕೈ ಡ್ರೈ ಆಗಲಿ ಅಂತಂದು ಫಸ್ಟ್ ಈಕಿಗೆ ತೆಗಿಯಾತೀನಿ. ದೊಡ್ಡವ್ರ ಮೆಹಂದಿ ಹಚ್ಕೋಬೇಕಂದ್ರೆ ಟಯರ್ಡ್ ಆಗ್ತೈತಿ ಮತ್ತು ಸಾಕಾಗ್ತೈತಿ ಮತ್ತು ಸ್ವಲ್ಪ ಹೊಳ್ಯಾಡ್ತಾರೋ ಮಾಡ್ತಾರೋ. ಇನ್ನು ನಮ್ಮ ರಿಯಾಂದ ಹೇಳಬೇಡ್ರಿ, ಅಷ್ಟು ಸಲ ಲಘು ತೆಗಿ, ಫಾಸ್ಟ್ ತೆಗಿ, ಎಷ್ಟೊತ್ತು ಮಾಡತ್ತಿ ಅಂತಂದು ಹೊಳ್ಳಿ ನನಗೆ ಬೈಯಾತಿಳು. ನಾ ತೆಗಿಯೋದಲ್ದ ನಾ ಯಾಕೆ ಫಾಸ್ಟ್ ತೆಗೆದು ಎಲ್ಲಿ ಹೋಗಾಕಿದೀಯ ಅಂತಲೇ ಆಚೆ ಕಡೆ ಅವಾಗೆಲ್ಲ ತೋರಿಸೋದೈತಿ, ಲಘು ತೆಗಿ ಅಂತ ನಂಗೆ ಬೆನ್ನು ಹತ್ತಿಳು. ಮತ್ತು ಅದ್ರಾಗ 20 ಸಲ ಟಿ ವಿ ಕಡೆ ಒಮ್ಮೆ ನೋಡೋದು, ನನ್ನ ಕಡೆ ಒಮ್ಮೆ ನೋಡೋದು, ಎರಡೂ ಕಡೆ ಹೊಳ್ಯಾಡಿ ನನಗೆ ಇರಿಟೇಷನ್ ಮಾಡತ್ತಿಳು. ಈಕಿಗೆ ಒಂದು ಕೈ ಕಂಪ್ಲೀಟ್ ಮೆಹಂದಿ ತೆಗಿಯೋತಕ್ಕ ಅಂದ್ರೆ ನನಗೆ ಸಾಕಾಗಿ ಹೋಯಿತು. ಈಗ ರಿಯಾಂದಾಯಿತು. ಇನ್ನು ನೆಕ್ಸ್ಟ್ ಸಾನು ಬಂದು ಕುಂತಳು. ಆಕೆ ಸ್ಟಡಿ ಎಲ್ಲ ಮುಗಿಸಿ ಹೋಮ್ವರ್ಕ್ ಮುಗಿಸಿ ಬಂದಳು. ಸೊ ಈಕಿಗೆ ನನಗೆ ಯಾವ್ದು ಬೇಕಾದ ತೆಗಿತೇನೆಂದ್ರೆ, ಇಲ್ಲ ನಾನು ಮೊಬೈಲ್ನಾಗ ತೋರಿಸ್ತೇನೆ ಅದೇ ಡಿಸೈನ್ ಹಾಕಬೇಕಂತ ಅಂದ ಮೊಬೈಲ್ದಾಗಿನ ಡಿಸೈನ್ ತೊಗೊಂಡು ಕೂತಳು. ನಮ್ಮ ಸಾನುಗೆ ಮೆಹಂದಿ ಸ್ಟಾರ್ಟಿಂಗ್ ತಕ್ಕೊಳ್ಳೋತ್ನಾಗ ಮಾತ್ರ ಹುರುಪು ಇರ್ತೈತಿ. ಆನಂತರ 1 ಅವರ್ ಆಯ್ತಂದ್ರೆ ಮುಗೀತು, ಬೇಗ ತೆಗಿ, ನನ್ನ ಕೈನೂ ಸಾಯ್ತಿ ಅದನ್ನೂ ಸಾಯ್ತಿ ಅಂತ ಸ್ಟಾರ್ಟ್ ಮಾಡ್ತಾಳು. ಬಟ್ ಮೆಹಂದಿ ತಕ್ಕೊಳ್ಳೋದು ಭಾಳ ಇಷ್ಟ. ಈಗ ತಕ್ಕೋಬೇಕಾದ್ರೆ ತ್ರಾಸ ಆಗ್ತೈತಿ, ಬಟ್ ನೆಕ್ಸ್ಟ್ ಡೇ ಅದು ಕಲರ್ಫುಲ್ಲಾಗಿ ಬಂದಿರ್ತೈತಿ, ಅವಾಗ ಭಾಳ ಖುಷಿ
ಖುಷಿ ಪಡ್ತಾಳು. ನಮ್ಮ ಮನ್ಯಾಗ ಎಲ್ಲರೂ ಹಬ್ಬದ ದಿವಸ ಮೆಹಂದಿ ಮತ್ತು ಹುಡುಗರಿಗೆಲ್ಲ ಹೊಸ ಡ್ರೆಸ್ಸ ಹಾಕಿ ಮನೆ ತುಂಬ ಎಲ್ಲ ಓಡಾಡತ್ತಿರಂದ್ರೆ ನಮಗೆ ಹಬ್ಬ ಅನ್ನಿಸ್ತೈತಿ. ಇದು ಮೆಹಂದಿ ಅದು ಹಚ್ಕೊಲಿಲ್ಲ ಅಂದರೆ ನಮಗೆ ಹಬ್ಬನ ಅನ್ಸಂಗಿಲ್ಲ. ಸೊ ಹಬ್ಬದ ವೈಬ ವಾತಾವರಣ ಬರಬೇಕಂದ್ರೆ ಈ ಥರ ಮನ್ಯಾಗೆಲ್ಲ ಸಡಗರ ತುಂಬಿ ತುಳುಕ್ತಾ ಇರಬೇಕು. ನಮ್ಮ ಮಮ್ಮಿ ನಮಗೆ ಸಣ್ಣಾಗಿರ್ತಾ ಹಿಂಗೆ ಎಲ್ಲ ರೆಡಿ ಮಾಡ್ತಿರು. ಹಾಗಾಗಿ ನಾನು ಈಗ ಸಾನುಗೆಲ್ಲ ಹಿಂಗೆ ರೆಡಿ ಮಾಡ್ತೇನೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ ಗಣಪತಿ ತರೋದಕ್ಕೆ ನಾವೆಲ್ಲ ಗವನಾಳಕ್ಕೆ ಹೊಂಟಿದ್ದು. ಬಿಕಾಸ್ ಇಲ್ಲಿ ನಮ್ಮ ಮನ್ಯಾಗ ತರಂಗಿಲ್ಲ. ಮತ್ತು ನಮ್ಮ ಹತ್ತಿರ ತವ್ರ ಮನೆಗೆ ಹುಕ್ಕೇರಿಗೆ ಹೋಗ್ತಾರು, ಅಲ್ಲಿ ಗಣಪತಿ ತರ್ತಾರು ಅವರ ಅಕ್ಕನ ಮನ್ಯಾಗ. ಸೊ ನಮ್ಮ ಅತ್ತಿ ಮಾವಾರಿಬ್ಬರು ಹುಕ್ಕೇರಿಗೆ ಹೋಗ್ತಾರು, ನಾನು ಸಾನು ಮತ್ತು ಆಚೆ ಕಡೆ ಮಮ್ಮಿ ಪಪ್ಪ ಎಲ್ಲರೂ ಗವನಾಳಕ್ಕೆ ಹೋಗ್ತೀವಿ. ಪ್ರತಿ ವರ್ಷವೂ ಅಲ್ಲೇ ಹೋಗಿನ ಗಣಪತಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈಗ ನಾ ಎಲ್ಲ ರೆಡಿ ಆಗಿದ್ದೇನು, ಇನ್ನು ಸಾನೂ ರೆಡಿ ಆಗಿದ್ದಾಳು. ಇನ್ನು ನೆಕ್ಸ್ಟ್ ನಮ್ಮ ಪಪ್ಪ ಸ್ವಲ್ಪ ಆಚೆ ಹೋಗಿದ್ದಾರು ನನ್ನ ಸ್ಕೂಟಿ ತೊಗೊಂಡ. ಹಾಗಾಗಿ ಅವರು ಸ್ಕೂಟಿ ತೊಗೊಂಬರೋ ತನಕ ವೇಟ್ ಮಾಡತ್ತೀನಿ. ನಮ್ಮ ಸಾನುಗಂತೂ ಫುಲ್ ಅರ್ಜೆಂಟ, ಮಮ್ಮಿ ಲಘು ಹೋಗೋನು ಗಣಪತಿ ತರಕ್ಕೆ ಅವರೆಲ್ಲ ಹೋಗಿದಾರಂತ ಹೇಳತ್ತಿಳು ಅಂತ ಅಂದು ಆಕಿಗೆ ಅಂತೂ ಒಟ್ಟು ಧೀರ ಇರಾಕಿಲ್ಲ. ಇನ್ನೊಂದು ಕಡೆ ನಮ್ಮ ಅತ್ತಿ ಮಾವಾರೂ ಅವರು ರೆಡಿ ಆಗಿರು, ಅವರ ಆಟೋಕ್ಕಾಗಿ ವೇಟ್ ಮಾಡತ್ತಿರು. ಈಗ ಸಾನೂ ಫುಲ್ ರೆಡಿ ಆಗಿಳು. ಹೊಸ ಡ್ರೆಸ್ ಅವ್ರ ಅತ್ತಿ ಲಾಸ್ಟ್ ಟೈಮ್ ಆಕಿಗೆ ಧಾರವಾಡಕ್ಕೆ ಹೋಗಿದ್ದಾಗ ಆಕಿಗೆ ಕೊಡಿಸಿರು. ಸೊ ಅದ ಡ್ರೆಸ್ ಇನ್ನೂ ಓಪ್ನಿಂಗ್ ಮಾಡಿರಲಿಲ್ಲ, ಇವತ್ತು ಗಣಪತಿಗೇನೋ ಓಪ್ನಿಂಗ್ ಮಾಡಿದಳು. ನಮ್ಮ ಸಾನು ಅಂತೂ ಫುಲ್ ಚಂದ ಕಾಣತ್ತಿಳು, ನಮ್ಮದನ್ನು ಅದರ ಹತ್ತೋಂಗೆ ಅಷ್ಟು ಚಂದ ಕಾಣತ್ತಿಳು. ಅವ್ರ ಆಯಿ ಹಿಡಿದ್ರು ನಾನು ಲಾಂಗ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ನಿ ಗಣಪತಿಗೆ. ಇಬ್ಬರು ನೋಡ್ರೆ ಅವ್ವ ಮಗಳ ಅನ್ಸಾನಿಲ್ಲ, ಅಕ್ಕ ತಂಗಿಯರು ಹಂಗೆ ಕಾಣತ್ತಿರುವ ಅಂತ ಅನ್ನತ್ತಿರು. ನಮ್ಮ ಸಾನು ಈ ಡ್ರೆಸ್ ಮ್ಯಾಗ ಭಾಳ ಎತ್ತರ ಮತ್ತು ಅಗದಿ ಚಂದ ಕಾಣತ್ತಿಳು. आता एक व्हिडिओ एकदम 100 केलं तर कसं काय करणार वर्षातून एकदा म्हणायचं की आता कुठे गेला जास्त वर्षाला सगळं वाढत जाते. दीड फुट काय केलं जातं की नाही 5 वर्ष झालंय. 5 वर्ष विना 10 वर्ष विना पूजा करणार तिथं 50 ओढावं एकदम 100 गणपती बाप्पा मोरया मंगलमूर्ती मोरया गणेश मोरया गणेश गणपती बाप्पा मोरया गणेश मोरया फसवतात म्हणून सांगायला बिडना वीडियो ಇಲ್ಲಿ ನಾವು ಗಣಪತಿ ತರಾಕ ಗವನಾಳಕ್ಕೆ ಬಂದು ಅರ್ಧ ತಾಸು ಮೇಲಾಗಿತ್ತು. ಅನ್ನ ಮತ್ತು ರೋಹನ, ತಾತ್ಯ, ಭರತ, ರಿಷಿ ಎಲ್ಲರೂ ಗಣಪತಿ ತರಾಕ ಕನಗ್ಲಾಕ್ಕೆ ಹೋಗಿದ್ರು. ಮುಂಚೆ ಎಲ್ಲ ಇಲ್ಲೇ ಗವನಾಳದಾಗ ತರ್ತಿರು, ಬಟ್ ಈಗ ಕನಗ್ಲಾದಿಂದ ತೊಗೊಂಬರ್ತಾರು. ಸೊ ಕಾರ್ ಗಾಡ್ಯಾಗ ತೊಗೊಂಬರಕ್ಕೆ ಹೋಗಿದ್ದಾರು. ನಮ್ಮನ್ನ ಕಾಲ್ ಮಾಡಿ ಹೇಳಿದ್ದ. ಸೊ ನಾವು ಗವನಾಳಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ಅಂತಂದು, ಹಾಗಾಗಿ ನಾವೆಲ್ಲ ಹೊರಗೆ ನಿಂತು ಗಣಪತಿ ಸಲುವಾಗಿ ವೇಟ್ ಮಾಡ್ಕೊತ ನಿಂತಿದ್ದು. ಮತ್ತು ಆರತಿ ನಿವಾಳಿಕೆ ಅದೆಲ್ಲ ತೆಗ್ಯಾಕ ರೆಡಿ ಮಾಡ್ಕೊಂಡು ನಿಂತಿದ್ದು. ಸಾನುಗೆ ಅಲ್ಲಿ ಹೋಗಿ ಬಂದ್ರೇನ ಅಂತಲೇ ಸಾನು ರಿಯಾ ಇಬ್ಬರು ಓಡಿ ಹೋಗಿ ಅಲ್ಲಿ ನೋಡ್ಕೊಂಡು ಹೋಗೋರು ಬರೋರು ಇನ್ನೂ ಬಂದಿಲ್ಲ ಅಂತಂದು ಬರ್ತಾರು. ಅಲ್ಲೇ ನಿಂತು ವೇಟ್ ಮಾಡ್ರಿ ಅನ್ನಂತಲೇ ಅಲ್ಲೇ ಹೋಗಿ ಈಗ ನೋಡ್ಕೊತ ನಿಂತಿರು ಅವ್ರ ಸಲುವಾಗಿ. ಮೊದಲೆಲ್ಲ ಇದೇ ಊರಾಗ ನಾವೆಲ್ಲರೂ ಮನೆ ಮಂದಿ ಹೋಗ್ತಿದ್ದು ಗಣಪತಿ ತರಕ. ನಮ್ಮ ಸಾನುಗೆ ಅದು ಭಾಳ ಇಷ್ಟ ಆಗ್ತೈತಿ. ಇಲ್ಲೇ ಹೋಗಿ ಗಣಪತಿ ಎಲ್ಲರೂ ಹೋಗಿ ಪಟಾಕ್ಷಿ ಹಾರಿಸ್ಕೊತ ತರೋದು. ಆಕೆಗೆ ಈ ಥರ ಬೇರೆ ಊರಿಂದ ಕಾರಲ್ಲಿ ತೊಗೊಂಬಂದ್ರೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಕೆ 20 ಸಲ ನಾತಿಳು ಮೊದಲು ತರ್ತಿದ್ದು ಅದೇ ಥರ ಗಣಪತಿ ತಂದರೆ ಚಂದ ಅಂತಂದ. ನಮ್ಮ ರೋಹಿಣಿ ಗಣಪತಿ ಬಂತೇನು ನೋಡಕ್ಕೆ ಹೋಗಿಳು, ಪಟಾಕ್ಷಿ ಹಾರಿಸೋದು ನೋಡಿ ಇಬ್ಬರು ಓಡಿ ಬಂದರು. ಸೊ ಈಗ ಗಣಪತಿ ಬಂತು. ಗಣಪತಿ ಜೊತೆ ಸವಿತಾ ಅಲ್ಲಿ ಆರತಿ ಹಿಡ್ಕೊಂಬರ್ಬೇಕಂತಂದ ಸವಿತಾನು ಈಗ ಆರತಿ ತೊಗೊಂಡು ಅಲ್ಲಿ ಹೋದಳು. ನಮ್ಮ ರಿಯಾಗ ಪಟಾಕ್ಷಿ ಅಂದ್ರೆ ಅಂಜಿಕೆ, ಆದರೂ ಸಾನುನ್ ಜೊತೆ ಹಂಗೆ ಹೊಂಟಿಳು. ನಮ್ಮ ತಾತ್ಯಾನ ಗಣಪತಿ ಕೈಯಾಗ ಹಿಡ್ಕೊಂಡು ಈಗ ಮನೆ ಕಡೆ ಬರಾತಿದ್ದ. ಎಲ್ಲ ಹಬ್ಬದಾಗ ಗಣಪತಿ ಹಬ್ಬ ಅಂದ್ರೆ ಭಾಳ ದೊಡ್ಡ ಹಬ್ಬ ಮತ್ತು ಒಂದು ಸ್ಪೆಷಲ್ ವೈಬ್ ಇರ್ತೈತಿ. ಸೊ ಗಣಪತಿ ಮನೆಗೆ ಬರಾತನಂದ್ರೆ ಭಾಳ ಎಲ್ಲರೂ ಮನುಷ್ಯನಾಗ ಫುಲ್ ಖುಷಿ ಮತ್ತು ಸಂತೋಷ ಇರ್ತೈತಿ. ಸೊ ಈಗ ಫೈನಲಿ ಗಣಪತಿ ತೊಗೊಂಡು ತಾತ್ಯ ಬಂದ.
ಈಗ ನಾವು ಮನೆಗೆ ಗಣಪತಿ ಬಂದ ತಕ್ಷಣ ಕಾಕು ಕಾಲ ಮೇಲೆ ನೀರು ಹಾಕಿ ಮತ್ತು ನಿವಾಳ್ಕೆ ತೆಗೆದು ಆರತಿ ಮಾಡಿ ಒಳಗೆ ಗಣಪತಿನ ತೊಗೋತಾರು. ಸೊ ಈಗ ನಮ್ಮ ಕಾಕು ಇಲ್ಲಿ ನಿವಾಳ್ಕೆ ಅದೆಲ್ಲ ತೆಗಿಯತ್ತಾಳು. ಗಣಪತಿ ಒಳಗೆ ಕರ್ಕೊಂಡು ಒಳಗೆ ಬರಬೇಕಾದ್ರೆ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ಕೊತ ಒಳಗೆ ಕರ್ಕೊಂಬರ್ತೇವೆ ಗಣಪತಿನ. ಈ ಸಲ ಗಣಪತಿ ಒಳಗೆ ವಿಶೇಷ ಏನಂದ್ರೆ ರೋಹಿಣಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಗಣಪತಿನ 1 ವರ್ಷ ಪೂರ್ತಿ ಮನ್ಯಾಗನೇ ಇಟ್ಕೋಬೇಕಾಗ್ತೈತಿ. ಈ ಸಲ ಗಣಪತಿನ ಕಳಿಸೋದಿಲ್ಲ. ಅದೊಂದು ಎಲ್ರಿಗೂ ಖುಷಿ. ಗಣಪತಿ ಸಲ ಬಂದಂದ್ರೆ 1 ಇಯರ್ ಎಲ್ಲ ಕಂಪ್ಲೀಟಾಗಿ ಇಲ್ಲೇ ಇರ್ತಾನೆ ಅನ್ನೋದು ಸ್ವಲ್ಪ ಖುಷಿ. ಹಾಗಾಗಿ ಈ ಸಲ ಗಣಪತಿನ ವಿಸರ್ಜನೆ ಮಾಡೋದಿಲ್ಲ. ಮುಂದಿನ ವರ್ಷಕ್ಕನ್ನು ನಾಳೆ ಗಣಪ ಬರ್ತಾನಂದ್ರೆ ಆವಾಗ ನೆಕ್ಸ್ಟ್ ಹಿಂದಿನ ದಿವಸ ಗಣಪತಿ ವಿಸರ್ಜನೆ ಮಾಡಿ ಮತ್ತು ಹೊಸ ಗಣಪತಿ ತಂದು ಸೆಲೆಬ್ರೇಷನ್ ಮಾಡೋದು. ಹಾಗಾಗಿ ರೋಹಿಣಿ ಪ್ರೆಗ್ನೆಂಟ್ ಇರೋದ್ರಿಂದ ಈ ಸಲ ಗಣಪತಿ ಕಂಪ್ಲೀಟಾಗಿ 1 ಇಯರ್ ಮನ್ಯಾಗನೇ ಇರ್ತಾನು. ಗಣಪತಿನ ಇಡ್ಬೇಕಂದ್ರೆ ಕೆಳಗೆ ಅಕ್ಕಿ ಹಾಕಿ ಗಣಪತಿನ ಕೂಡಿಸ್ತಾರು. ಆದರೆ ಈ ಸಲ ಏನಾಗೈತಿ ಅಂದ್ರೆ 1 ವರ್ಷ ಗಣಪ ಇರ್ತಾನು ಮತ್ತು ಅಲ್ಲಿ ಅಕ್ಕಿ ಕಾಳು ಭಾಳ ಹಾಕಿದ್ದು ಅಂದ್ರೆ ಸ್ವಲ್ಪ ಅಕ್ಕಿ ಕಾಳು ಇದನ್ನೆಲ್ಲ ಕೆಡ್ತಾವೆ 1 ವರ್ಷ ತನ ಅಂತಂದು ಸ್ವಲ್ಪ ಅಕ್ಕಿ ಕಾಳು ಹಾಕಿ ಅದ್ರ ಮೇಲೆ ಗಣಪತಿನ ಇಡಾತಿದ್ದು. ಇವರು ಮೊದಲೇ ರೋಹಿಣಿಗಳ ಶೋಕೇಶ್ದಾಗನ ಗಣಪತಿ ಇಡೋದಕ್ಕಂತಂದು ಸ್ವಲ್ಪ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಇಲ್ಲೇ ಗಣಪತಿನ ಕೂಡಿಸ್ತೀವಿ. ಸೊ ಈಗನೂ ಅಲ್ಲೇನ ಗಣಪತಿನ ತಾತ್ಯ ಇಡಾತಿದ್ದ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೀನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.